ಹಾಯ್ ಎಲ್ಲರಿಗೂ ನಮಸ್ಕಾರ. ಇದು ನನ್ನ ಮೊದಲನೇ ಡೈಲಿ ರುಟೀನ್ ಬ್ಲಾಗ್. ಬೆಳಗ್ಗೆ ಬೇಗ ಎದ್ದು ಬೆಡ್ಶೀಟ್ ಎಲ್ಲನೂ ಉದ್ರಿ ಎಲ್ಲ ಹಾಸಿ ಎಲ್ಲ ಕ್ಲೀನ್ ಮಾಡೋಕ್ಕೆ ನನ್ನ ಮಗ ಬಿಡ್ತಾನೆ ಇರಲಿಲ್ಲ. ಸೊ ಅವನು ಸಂಭಾಳಿಸ್ಕೊಂಡು ಎಲ್ಲ ಕ್ಲೀನ್ ಮಾಡಿಕೊಂಡು ಮತ್ತು ಅವನಿಗೆ ಸ್ನಾನ ಎಲ್ಲ ಮಾಡಿಸಿ ಬಟ್ಟೆ ಹಾಕಿ ಎಲ್ಲ ರೆಡಿ ಮಾಡ್ತಾ ಇದ್ದೆ. ಅವ್ನಿಗೆ ರೆಡಿ ಮಾಡೋದೇ ಒಂದು ದೊಡ್ಡ ಟಾಸ್ಕ್ ಆಗಿಬಿಟ್ಟಿರುತ್ತೆ ಗಾಯ್ಸ್. ಅವನಿಗೆಲ್ಲ ಮುಖಕ್ಕೆ ಕ್ರೀಮ್ ಎಲ್ಲ ಹಾಕಿ ಅವ್ನಿಗೆ ಕ್ರೀಮ್ ಹಾಕ್ತಿದ್ರೆ ಅಮ್ಮ ಮೇಕಪ್ ಮೇಕಪ್ ಅಂತ ಇದ್ದ. ಸೊ ಅವನಿಗೆ ಕ್ರೀಮೆಲ್ಲ ಹಾಕಿ ತಲೆಯೆಲ್ಲ ನೀಟಾಗಿ ಒರೆಸಿ ನೆಕ್ಸ್ಟು ತಿಂಡಿ ಕೊಡೋಣ ಅಂತ ಅಂದ್ಬಿಟ್ಟು ಅವನನ್ನು ಕರ್ಕೊಂಡು ಹೋಗ್ತಾ ಇದ್ದೆ. ತಿಂಡಿಗೆ ಇಡ್ಲಿ ಮಾಡಿದ್ದೆ. ಇಡ್ಲಿ ನಾನೇ ತಿಂತೀನಿ ಅಂತ ಅಂದ್ಬಿಟ್ಟು ಒಂದೇ ಒಂದು ತುತ್ತು ತಿಂದ. ಆಮೇಲೆ ನಾನೇ ತಿನ್ನಿಸ್ದೆ. ನೆಕ್ಸ್ಟು ಕಿಚನ್ ಕ್ಲೀನಿಂಗ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಕಿಚನ್ ಕ್ಲೀನ್ ಮಾಡೋಣ ಅಂತ ಹೋದೆ. ಗ್ಯಾಸ್ ಎಲ್ಲ ಸ್ವಲ್ಪ ಗಲೀಜಾಗಿತ್ತು ಮತ್ತು ಸ್ಲ್ಯಾಬ್ ಎಲ್ಲ ಗಲೀಜಾಗಿತ್ತು. ಎಲ್ಲ ಒರೆಸಿ ಎಲ್ಲ ಕ್ಲೀನ್ ಮಾಡಿ ಅಡುಗೆ ಮನೆ ಹಂಗೆ ಸ್ವಲ್ಪ ಡೀಪ್ ಕ್ಲೀನ್ ಏನಿಲ್ಲ, ಮೇಲ್ಮೇಲೆ ಹಂಗೆ ಕ್ಲೀನ್ ಮಾಡೋಣ ಅಂತ ಹೇಳಿ ಕ್ಲೀನ್ ಮಾಡ್ತಾಯಿದ್ದೀನಿ. ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಕಸ ಗುಡಿಸೋಣ ಅಂತ ಹೇಳಿ ಕಸ ಎಲ್ಲ ಗುಡಿಸಿ, ಹೆಣ್ಮಕ್ಳಿಗೆ ಅಡುಗೆ ಮನೆಯನ್ನು ಕ್ಲೀನ್ ಆದರೆ ಅರ್ಧ ಕೆಲಸನೇ ಮುಗ್ದಂಗೆ. ಸೊ ನಾನು ಬೇಗ ಕೆಲಸ ಮುಗಿಸೋಣ ಅಂತ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ತಾಯಿದ್ದೆ. ಹಾಗೆ ಕಸ ಎಲ್ಲ ಗುಡಿಸ್ತಾ ಇದ್ದೆ. ನೆಲ ಒರೆಸ್ಬೇಕಿತ್ತು ಇವತ್ತು. ಕಸ ಎಲ್ಲ ಗುಡಿಸಿ ಶೋಕೇಸ್ ಎಲ್ಲ ತುಂಬ ಗಲೀಜಾಗ್ಬಿಟ್ಟಿತ್ತು ಶೋಕೇಸ್ ಹತ್ರ ಅಂತ ಅಂದ್ಬಿಟ್ಟು ಸ್ವಲ್ಪ ಲೈಟಾಗಿ ಹಂಗೆ ಬಟ್ಟೆಲ್ಲ ಒರೆಸ್ಕೊಳ್ಳೋಣ ಅಂತ ಒರೆಸ್ಕೊತಾ ಇದ್ದೆ. ಎಲ್ಲಿ ನೋಡಿದ್ರು ನನ್ನ ಮಗನ ಆಟ ಸಾಮಾನುಗಳೇ ಬಿದ್ದಿರ್ತಿತ್ತು. ಅದನ್ನೆಲ್ಲ ಒಂದೊಂದಾಗಿ ಎತ್ತಿ ಎತ್ತಿ ಎಲ್ಲ ಇರಿಸಿ ಹಾಗೆ ಭಾಗ್ಯಲಕ್ಷ್ಮಿ ಸೀರಿಯಲ್ ನೋಡ್ತಾ ನೋಡ್ತಾ ಸ್ವಲ್ಪ ಶೋಕೇಸ್ ಹತ್ರ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ. ನೆಕ್ಸ್ಟ್ ಹಂಗೆ ಕ್ಲೀನ್ ಮಾಡ್ತಾ ಸ್ವಲ್ಪ ಸೋಫಾ ಎಲ್ಲ ಹಂಗೆ ಗಲೀಜಾಗಿತ್ತು. ಸೋಫಾನೂ ಒರೆಸ್ಬೇಕಿತ್ತು. ಸೋಫಾ ಎಲ್ಲ ಏನು ದಿನ ಎಲ್ಲ ಒರ್ಸೋಕ್ಕೆ ಹೋಗಲ್ಲ, ಧೂಳಾಗಿದ್ದರೆ ಮಾತ್ರ ಒರೆಸ್ಕೊಳ್ಳೋದು. ಹಾಗೆ ಫ್ರಿಜ್ಜೆಲ್ಲ ಸ್ವಲ್ಪ ಹಂಗೆ ಮೇಲೆ ಒರೆಸಿ ಧೂಳಿತ್ತು ಅಂತ ಮೇಲೆಲ್ಲ ಒರೆಸಿ ನೆಕ್ಸ್ಟು ಸೋಫಾದು ಅದು ಎಷ್ಟೇ ಸೋಫಾ ಕವರ್ ಹಾಸಿದ್ರೂ ಅದು ಬಿದ್ದೋಗ್ತಾನೆ ಇರುತ್ತೆ. ಸೊ ಹಂಗಿದ್ರೂ ಮನೆ ಕಸ ಎಲ್ಲ ಗುಡಿಸ್ಬೇಕಾದ್ರೆ ಹಾಗೆ ಬಿಡೋಕ್ಕಾಗಲ್ವಲ್ಲ ಅಂತ ಹೇಳಿ ಅದನ್ನು ಹಂಗೆ ಒರೆಸ್ಕೊತಾ ಇದ್ದೆ. ಎಲ್ಲ ಒದ್ರುಕೊಂಡು ಎಲ್ಲ ಹಾಸ್ಕೊಂಡು ಟೇಬಲೆಲ್ಲ ಕ್ಲೀನ್ ಮಾಡಬೇಕಿತ್ತು. ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಮಾಡ್ತಿದ್ದೆ. ಮನೆ ಒರೆಸೋಣ ಅಂತ ಅಂದ್ಬಿಟ್ಟು ಒಂದು ಕಡೆಯಿಂದ ಎಲ್ಲ ಕಸ ಗುಡಿಸ್ಕೊಂಡು ಬರ್ತಾಯಿದ್ದೆ. ಹಾಗೆ ಕಸ ಎಲ್ಲ ಗುಡಿಸಿ ನೆಲ ಒರೆಸೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ಹೆಣ್ಮಕ್ಳಿಗೆ ಮನೆಯೆಲ್ಲ ಕ್ಲೀನಾಗಿದ್ರೇ ಅದೊಂಥರ ಸ್ಯಾಟಿಸ್ಫ್ಯಾಕ್ಷನ್ನು. ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಆಮೇಲೆ ನೆಮ್ಮದಿಯಾಗಿ ಕೂತ್ಕೊಳ್ಳೋದಿದೆಯಲ್ಲ, ಅದಕ್ಕಿಂತ ಮಜಾ ಇನ್ಯಾವುದೂ ಇಲ್ಲ. ಸೊ ಎಲ್ಲ ಕ್ಲೀನ್ ಮಾಡಿ ಎಷ್ಟೇ ಕ್ಲೀನ್ ಮಾಡಿದ್ರೂ ಧೂಳು ಆಗ್ತಾನೇ ಇರುತ್ತೆ. ಮನೇಲಿ ಎಲ್ಲ ಓಡಾಡ್ತಾ ಇರ್ತಾರೆ, ಕಸ ಬರ್ತಾನೆ ಇರುತ್ತೆ. ಆದ್ರೂ ಧೂಳು ಆಗುತ್ತೆ ಅಂತ ಹಾಗೆ ಬಿಡೋಕ್ಕಾಗಲ್ಲ. ಸೊ ಎಲ್ಲ ಕ್ಲೀನ್ ಮಾಡಿಕೊಂಡು ಹಾಗೆ ಎಲ್ಲ ನೆಲ ಎಲ್ಲ ಒರೆಸ್ತಾ ಇದ್ದೆ. ನಾನು ನೆಲ ಒರೆಸೋಕ್ಕೆ ವಿಮ್ ಲಿಕ್ವಿಡ್ ಬಳಸ್ತೀನಿ ಅಷ್ಟೇ. ಫೈನಲ್ ಎಲ್ಲ ಏನು ಹಾಕಲ್ಲ, ವಿಮ್ ಮಾತ್ರ ಬಳಸೋದಷ್ಟೇ. ಅದೆಲ್ಲ ಬಳಸ್ಕೊಂಡು ನೆಲ ಎಲ್ಲ ಒರೆಸಿ ಆಮೇಲೆ ನೆಕ್ಸ್ಟು ಫ್ರೆಶ್ ಅಪ್ ಆಗಬೇಕಿತ್ತು. ಸೊ ಸ್ನಾನ ಮಾಡೋಣ ಅಂತ ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ಸ್ನಾನ ಎಲ್ಲ ಆದಮೇಲೆ ಸ್ವಲ್ಪ ಲೈಟಾಗಿ ಸ್ಕಿನ್ ಕೇರ್ ಮಾಡೋಣ ಅಂತ ಹೇಳಿ ನಾನು ಸ್ಕಿನ್ ಕೇರ್ಗೆ ತುಂಬ ಪ್ರಾಡಕ್ಟ್ ಏನು ಯೂಸ್ ಮಾಡಲ್ಲ. ಓನ್ಲಿ ಸೀರಮ್ ಮಾಯ್ಶ್ಚರೈಸರ್ ಮಾತ್ರ ಯೂಸ್ ಮಾಡ್ತೀನಿ. ಅದನ್ನು ಹಾಕ್ತೆ. ಹಾಗೆ ಹೊರಗಡೆ ಏನಾದರೂ ಹೋಗೋದಿದ್ದರೆ ಸನ್ಸ್ಕ್ರೀನ್ ಒಂದು ಯೂಸ್ ಮಾಡ್ತೀನಿ ಅಷ್ಟೇ. ಅದೇ ರೀತಿ ಎಲ್ಲ ಕ್ಲೀನ್ ಮಾಡಿ ಎಲ್ಲ ರೆಡಿಯಾಗಿ ಹಾಗೆ ಒಂದು ವೀಡಿಯೋಗೆ ಪೋಸ್ ಕೊಡ್ತಾ ಇದ್ದೀನಿ. ನೀಟಾಗೆಲ್ಲ ಏನು ರೆಡಿಯಾಗಿಲ್ಲ, ಮಾಮೂಲಿ ನಾರ್ಮಲಾಗಿ ಸ್ಕಿನ್ ಕೇರ್ ಮಾಡ್ಕೊಂಡು ರೆಡಿಯಾಗಿ ಒಂದು ಪೋಸ್ ಕೊಟ್ಟೆ ಅಷ್ಟೇ. ಅದೆಲ್ಲ ಆದಮೇಲೆ ಸ್ನಾನ ಎಲ್ಲ ಆಗಿತ್ತಲ್ವ, ಪೂಜೆ ಮಾಡಿ ಸ್ವಲ್ಪ ಹೂವೆಲ್ಲ ಕಿತ್ಕೋಬೇಕಿತ್ತು. ಸೊ ಹೂ ಕೀಳೋಣ ಅಂತ ಅಂದ್ಬಿಟ್ಟು ಈಚೆ ಹೋಗಿದ್ದೆ. ನಮ್ಮನೆ ಹತ್ರನೇ ಗಿಡ ಇರೋದ್ರಿಂದ ಹೂವೆಲ್ಲ ಏನು ಕೊಂಡ್ಕೊಳ್ಳಲ್ಲ, ಗಿಡದಲ್ಲೇ ಬರುತ್ತೆ ಹೂವು, ತುಳಸಿ ಎಲ್ಲ ಕಿತ್ಕೊಬಂದು ಎಲ್ಲ ಇಟ್ಬಿಟ್ಟು ನೆಕ್ಸ್ಟು ಇನ್ನು ಸ್ನಾನ ಮಾಡಿ ಮನೆಯೆಲ್ಲ ಒರೆಸಾದ್ಮೇಲೆ ಮೇನ್ ಕೆಲಸ ಇರೋದೇ ದೇವ್ರ ಮನೆ ಕೆಲಸ. ಸೊ ದೇವ್ರ ಮನೆಯೆಲ್ಲ ತುಂಬ ಮೆಸ್ಸಿಯಾಗಿಬಿಟ್ಟಿತ್ತು. ತುಂಬ ದಿನದಿಂದ ದೇವ್ರ ಪಾತ್ರೆ ಎಲ್ಲ ತೊಳೆದೇ ಇರಲಿಲ್ಲ. ಸೊ ತೊಳೆಯೋಣ ಅಂತ ಅಂದ್ಬಿಟ್ಟು ದೇವ್ರ ಪಾತ್ರೆ ಎಲ್ಲ ಎತ್ಕೊಳ್ತಾ ಇದ್ದೆ. ಹಾಗೆ ದೇವ್ರ ಪಾತ್ರೆನೆಲ್ಲ ತೊಳೆಯೋಣ ಅಂತ ಎತ್ಕೊಳ್ತಾ ಇದ್ದೆ. ನಾನು ಒಳಗಡೆನೇ ಸಿಂಕಲ್ಲೇ ದೇವ್ರ ಪಾತ್ರೆ ಎಲ್ಲ ತೊಳೆಯೋದು, ಮಾಮೂಲಿ ಪಾತ್ರೆ ಎಲ್ಲ ಈಚೆ ತೊಳೆಯೋದು. ಸೊ ನಾನು ದೇವ್ರ ಪಾತ್ರೆ ತೊಳೆಯೋಕ್ಕೆ ಸಬೀನ ಮತ್ತು ಹುಣ್ಸೆಹಣ್ಣು ಅಷ್ಟೇ ಯೂಸ್ ಮಾಡೋದು. ಅದರಿಂದನೇ ನೀಟಾಗುತ್ತೆ ದೇವ್ರ ಪಾತ್ರೆ, ಏನಿಲ್ಲ. ಹಾಗೆ ಸ್ವಲ್ಪ ಮಧ್ಯಾಹ್ನಕ್ಕೆ ರೈಸ್ಗೆ ಇಟ್ಬಿಡೋಣ ಅಂತ ಅಂದ್ಬಿಟ್ಟು ರೈಸ್ ಮಾಡ್ತಾಯಿದ್ದೆ.
ದೇವ್ರ ಪಾತ್ರೆ ತುಂಬ ಗಲೀಜಾಗಿರೋದ್ರಿಂದ ತುಂಬ ಟೈಮ್ ಹಿಡಿತು ಫ್ರೆಂಡ್ಸ್. 1.5 ಅವರ್ ಆಯಿತು ದೇವ್ರ ಪಾತ್ರೆ ಎಲ್ಲ ತೊಳೆಯೋಷ್ಟರಲ್ಲಿ. ಸೊ ಅದನ್ನೆಲ್ಲ ತೊಳೆದು ಹಂಗೆ ಸ್ವಲ್ಪ ರೈಸ್ ಮಾಡಿಬಿಡೋಣ ಅಂತ ರೈಸ್ ಎಲ್ಲ ಇಟ್ಟು, ನೆಕ್ಸ್ಟ್ ಅದನ್ನೆಲ್ಲ ದೇವ್ರ ಪಾತ್ರೆ ಎಲ್ಲನೂ ತೊಳ್ಕೊಂಡು ಒರೆಸಿ ನೀಟಾಗಿ, ಒರೆಸ್ಲಿಲ್ಲ ಅಂದರೆ ಅದು ಹಂಗಂಗೆ ನೀರ್ದೆಲ್ಲ ಚುಕ್ಕಿ ಉಳ್ಕೊಬಿಡುತ್ತೆ ಅಂತ ಹೇಳಿ ಎಲ್ಲ ನೀಟಾಗೆಲ್ಲ ಒರೆಸಿ ದೇವ್ರ ಮನೆಗೆ ತೊಗೊಂಡೋಗಿಟ್ಟು, ಅದಕ್ಕೆ ಸ್ವಲ್ಪ ಶ್ರೀಗಂಧ ಕುಂಕುಮ ಎಲ್ಲ ಹಚ್ಚೋಣ ಅಂತ ಹಚ್ತಾ ಇದ್ದೀನಿ. ದೇವ್ರ ಪಾತ್ರೆ ಎಲ್ಲ ತುಂಬ ಇದ್ದರೆ ಕ್ಲೀನ್ ಮಾಡೋದಕ್ಕೆಲ್ಲ ಕಷ್ಟ ಆಗುತ್ತೆ. ಸೊ ಮನೆಯಲ್ಲೇ ಇರೋದ್ರಿಂದ ನಾನು ಸ್ವಲ್ಪ ಜಾಸ್ತಿನೇ ಇಟ್ಕೊಂಡಿದ್ದೀನಿ. ಅದನ್ನೆಲ್ಲ ಕ್ಲೀನ್ ಮಾಡಿ ಅದಕ್ಕೆಲ್ಲ ಹಚ್ಚೋದಕ್ಕೇ 1.5 ಅವರ್ ಬೇಕಾಗುತ್ತೆ. ನಾನು 3 ಡೇಸ್ ಒನ್ಸ್ ಆ ಥರ ಎಲ್ಲ ದೇವ್ರ ಪಾತ್ರೆ ಎಲ್ಲ ಕ್ಲೀನ್ ಮಾಡಲ್ಲ ಫ್ರೆಂಡ್ಸ್. 1 ವೀಕ್ ಆರ್ 10 ಡೇಸ್ ಆ ಥರ ಎಲ್ಲ ಕ್ಲೀನ್ ಮಾಡ್ತೀನಿ. ಹಾಗೆ ಎಲ್ಲ ಅದಕ್ಕೂ ಶ್ರೀಗಂಧ ಕುಂಕುಮ ಎಲ್ಲ ಹಾಕಿ ಅದಾದ್ರ ಪ್ಲೇಸಲ್ಲಿ ಇಟ್ಟು ಎಲ್ಲನೂ ಆರ್ಗನೈಸ್ ಮಾಡಿಕೊಂಡೆ. ಅದಾದಮೇಲೆ ನಮ್ಮ ಗಿಡದಲ್ಲೇ ಹೂವು ಎಲ್ಲ ಕಿತ್ಕೊಬಂದಿದ್ನಲ್ಲ ಅದನ್ನೆಲ್ಲ ಮುಡಿಸಿ ಇವತ್ತಿನ ಪೂಜೆ ಮಾಡಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಏನಾದರೂ ಬೈ ಮಿಸ್ಟೇಕ್ ಏನಾದರೂ ತಪ್ಪಾಗಿದ್ದರೆ ಈ ಥರ ತಪ್ಪಾಗಿದೆ ಅಂತ ಹೇಳಿ ಕಾಮೆಂಟ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.